ಮನೆಯಲ್ಲಿ ಸಾಕಷ್ಟು ವಸ್ತುಗಳು ಇರುತ್ತವೆ, ಆದರೆ ಆ ವಸ್ತುಗಳನ್ನ ಸೃಜನಾತ್ಮಕವಾಗಿ ಹೇಗೆ ಬಳಕೆ ಮಾಡಬಹುದು ಅಂತ ನಾವು ಯೋಚನೆ ಮಾಡಬೇಕು. ಸಾಕ್ಸ್ ಕ್ಲಾತ್ ನನ್ನ ಬಳಕೆ ಮಾಡಿ ಸುಂದರವಾದ ಹೂಗಳನ್ನ ಮಾಡಲಾಯಿತು. ಇದೇ ಸಾಕ್ಸ್ ಕ್ಲಾತ್ ಅನ್ನ ಯೂಸ್ ಮಾಡಿ ನಮ್ಮ ಸಿರಿಸಕ್ಕಿ ಮತ್ಯಾವ ಮನೆ ಅಲಂಕಾರಿಕ ವಸ್ತುಗಳನ್ನ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ಈಗ ಬಡ್ಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೇ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಬಡ್ಸ್ ಮಾಡ್ಬೋದು. ಸೊ ನೋಡಿ, ಅಗೇನ್ ಮತ್ತೆ ಗೋಲ್ಡನ್ ವೈರ್ ತೊಗೊಳ್ಳಿ, ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ. ಸೊ ಅರ್ಧಕ್ಕೆ ಕಟ್ ಮಾಡಿಕೊಂಡು ಏನು ಅರ್ಧ ಕಟ್ ಮಾಡ್ಕೊಂಡಿದ್ದೀರಾ ಮತ್ತೆ ಅಗೇನ್ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಿದ ನಂತರ ಇದನ್ನು ಇಂಟು ಶೇಪಲ್ಲಿ ಇಟ್ಕೋಬೇಕು. ಸೊ ಇದನ್ನು ಇಂಟು ಶೇಪಲ್ಲಿ ಇಟ್ಕೊಂಡು ಟ್ವಿಸ್ಟ್ ಮಾಡಬೇಕು. 5 ರಿಂದ 6 ಟ್ವಿಸ್ಟ್ ಮಾಡಿದ್ರೆ ಸಾಕು. ಸೊ ಈ ರೀತಿ ಕೆಳಗೆ ತಗೊಂಡು ಎಲ್ಲವನ್ನು ಒಂದೇ ಒಟ್ಟಿಗೆ ಸೇರಿಸಿ ಕೊನೆಯಲ್ಲಿ ಟ್ವಿಸ್ಟ್ ಮಾಡಬೇಕು. ಮತ್ತೆ ಟ್ವಿಸ್ಟ್ ಮಾಡಬೇಕು ಈ ರೀತಿ. ಸೊ ಈ ರೀತಿ ಟ್ವಿಸ್ಟ್ ಮಾಡಿದಾದ್ಮೇಲೆ ಇದನ್ನ ಈ ರೀತಿ ಅಗಲ ಮಾಡ್ಕೊಳ್ಳಿ. ಅದು ನಿಮಗೆ ಈ ಶೇಪಲ್ಲಿ ಕೂತ್ಕೊಳ್ಳುತ್ತೆ. ಸೊ ಅಗೇನ್ ನೀವು ಸಾಕ್ಸ್ ಕ್ಲಾತ್ ತಗೊಂಡು ಇದಕ್ಕೂ ಅಷ್ಟೇ ನೀವು ಮಲ್ಟಿ ಕಲರ್ಸ್ ಆದರೂ ಯೂಸ್ ಮಾಡ್ಬೋದು, ಅದರ್ವೈಸ್ ಸಿಂಗಲ್ ಕಲರ್ಸ್ ಆದರೂ ಯೂಸ್ ಮಾಡ್ಕೋಬಹುದು. ಸೊ ನೋಡಿ, ಈ ರೀತಿ ಮಾಡಿಕೊಂಡು ಸಾಕ್ಸ್ ಕ್ಲಾತ್ನ ಕವರ್ ಮಾಡ್ಕೊಬೇಕು ನಾವು ಟ್ವಿಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಗೋಲ್ಡನ್ ವೈರ್ಗೆ. ಸೊ ಅಗೇನ್ ಅದಕ್ಕೆ ಥ್ರೆಡ್ಡನ್ನು ಟೈಟಾಗಿ ಸುತ್ತಿ ಗಂಟು ಹಾಕಬೇಕು. ಸೊ ಲಾಸ್ಟಲ್ಲಿ ಏನು ಉಳಿದಿರುತ್ತೆ ಕ್ಲಾತು ಅದಷ್ಟನ್ನು ಕಟ್ ಮಾಡಿಬಿಡಿ. ಸೊ ಈ ರೀತಿ ಬಡ್ಸ್ ರೆಡಿ ಆಗುತ್ತೆ. ಸೊ ಇನ್ನೊಂದು ಥರ ಹೇಗೆ ಬಡ್ಸ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಅಗೇನ್ ಏನು ಆವಾಗಲೇ ಹಾಫ್ ಕಂಬಿ ಮಿಕ್ಕಿತ್ತು, ನಮಗೆ ಗೋಲ್ಡನ್ ವೈರ್ ಮಿಕ್ಕಿತ್ತು. ಸೊ ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಅಗೇನ್ ಇಂಟು ಶೇಪಲ್ಲಿ ಇಟ್ಕೊಂಡು ನೀವು 5 ಟ್ವಿಸ್ಟ್ ಮಾಡ್ಕೊಳ್ಳಿ. ಸೊ ಟ್ವಿಸ್ಟ್ ಮಾಡಿದಾಗ ಅಗೇನ್ ಮೇಲೆ 2 ಭಾಗ ಕೆಳಗೆ 2 ಭಾಗ ಬರುತ್ತೆ ಕಂಬಿ. ಸೊ ಅದಷ್ಟನ್ನು ಕೆಳಗಡೆಗೆ ಒಟ್ಟಿಗೆ ಸೇರಿಸಿ ಟ್ವಿಸ್ಟ್ ಮಾಡಬೇಕು. ನೋಡಿ, ಈ ರೀತಿ ಆಗುತ್ತೆ. ಸೊ ಇವಾಗ ನಾವು ಮತ್ತೆ ಬೈಂಡಿಂಗ್ ವೈರ್ ತಗೊಬೇಕು. ಸ್ವಲ್ಪ ಚಿಕ್ಕದಾಗಿ ಅದನ್ನು ಕಟಿಂಗ್ ಪ್ಲೇಯರಿಂದ ಕಟ್ ಮಾಡ್ಕೊಬೇಕು. ನೋಡಿ, ಇಷ್ಟುದ್ದ ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬೈಂಡಿಂಗ್ ವೈರ್ನ. ಇದನ್ನು ಮತ್ತೆ ಫ್ರಂಟಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೊಬೇಕು ಯು ಶೇಪಲ್ಲಿ. ಸೊ ಇದಕ್ಕೆ ಪೋಲನ್ಸ್ ಯೂಸ್ ಮಾಡಬೇಕು. ಸೊ ಈ ರೀತಿ ಪೋಲನ್ಸ್ ಯೂಸ್ ಮಾಡಿ ಅದರೊಳಗಡೆಯಿಂದ ಪೋಲನ್ಸ್ ಇಟ್ಟು ಏನು ಯು ಶೇಪಲ್ಲಿ ಇರುತ್ತೆ ಅದನ್ನು ಹತ್ತಿರಕ್ಕೆ ಕ್ಲೋಸ್ ಮಾಡಿಬಿಡಿ. ಸೊ ಇದನ್ನು ದಾರದಲ್ಲಿ ಮತ್ತೆ ಸುತ್ಕೊಂಡು ಬಿಡೋದು. ಸೊ ಈ ರೀತಿ ಸುತ್ಕೊಂಡಾದ್ಮೇಲೆ ನೋಡಿ, ಏನು ನೀವು ಗೋಲ್ಡನ್ ವೈರಲ್ಲಿ ಈ ರೀತಿಯಾಗಿ ಒಂದು ಬಡ್ಸ್ ರೆಡಿ ಮಾಡ್ಕೊಂಡಿದ್ದೀರಾ, ಇದರ ಮಧ್ಯದಲ್ಲಿ ಇದನ್ನ ಇಡಬೇಕು. ಸೊ ಮತ್ತೆ ಸಾಕ್ಸ್ ಕ್ಲಾತ್ನ ತಗೊಂಡು ಕವರ್ ಮಾಡಿಬಿಡಿ ಅದನ್ನು. ಹಾಗೆ ಅದೇ ದಾರದಲ್ಲಿ ಇದನ್ನ ಕ್ಲೋಸ್ ಮಾಡಿ. ಸೊ ಉಳಿದಿರ್ತಕ್ಕಂಥ ಕ್ಲಾತನ್ನು ಸಹ ಕಟ್ ಮಾಡಿಬಿಡಿ. ಇದ್ರೊಳಗಡೆ ಪೋಲನ್ಸ್ ಇರುತ್ತೆ. ಸೊ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಸೊ ಈ ರೀತಿನೂ ರೆಡಿ ಮಾಡ್ಕೊಬೋದು. ವಿತೌಟ್ ಪೋಲನ್ಸ್ ಆಗದಿರನು ನೀವು ಬಡ್ಸ್ ಪ್ರಿಪೇರ್ ಮಾಡ್ಬೋದು. ಸೊ ಇಲ್ಲಿ ಏನು ದಾರ ಸುತ್ತಿದ್ದೀರಾ ಅದನ್ನು ಕವರ್ ಮಾಡೋದಕ್ಕೆ ನೀವು ಮತ್ತೆ ಗ್ರೀನ್ ಗಮ್ ಟೇಪ್ನ ಯೂಸ್ ಮಾಡಿಕೊಂಡು ಈ ರೀತಿ ಟ್ವಿಸ್ಟ್ ಮಾಡಿಬಿಡಿ. ಅದನ್ನು ಈ ರೀತಿ ಕಾಣಿಸುತ್ತೆ ನಿಮ್ಗದು. ನೋಡಿ, ನಾನು ಈ ರೀತಿಯಾಗಿ ಕಲರ್ ಬಡ್ಸ್ನ ಮಾಡ್ಕೊಂಬಂದಿದ್ದೀನಿ. ಸೊ ಮತ್ತೆ ನೀವೇನು ಮಾಡಬೇಕಂತ ಹೇಳಿದ್ರೆ, ಈ ರೀತಿ ಬೈಂಡಿಂಗ್ ವೈರ್ನ ತೊಗೊಂಡು ಆಲ್ರೆಡಿ ನಾವು ಆವಾಗಲೇ ಹೇಗೆ ಫ್ಲವರ್ ಮಾಡಿದ್ವೋ ಒಂದೊಂದಾಗಿ ಇಡ್ತಾ ಗ್ರೀನ್ ಟೇಪ್ನ ಸುತ್ಕೋತಾ ಹೋಗಬೇಕು. ಸೊ ಆವಾಗ ಈ ರೀತಿ ನಿಮಗೆ ಒಂದು ಬಳ್ಳಿ ಟೈಪಲ್ಲಿ ಬಡ್ಸ್ ರೆಡಿ ಆಗುತ್ತೆ. ನಿಮಗೆ ಇಷ್ಟ ಆಗೋ ಕಲರ್ಸಲ್ಲಿ ಫ್ಲವರ್ನ ರೆಡಿ ಮಾಡಿಕೊಂಡು ನಿಮ್ಮ ಮನೇನ ಅಂದವಾಗಿ ತಯಾರು ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ನೋಡಿದ್ರಲ್ಲ, ಸಾಕ್ಸ್ ಕ್ಲಾತ್ನಿಂದ ಹೂಗಳನ್ನ ಮಾಡಬಹುದು, ಜೊತೆಗೆ ಮುಗ್ಗುಗಳನ್ನ ಮಾಡಬಹುದು. ಕಡಿಮೆ ಖರ್ಚಿನಲ್ಲಿ ಇಂತಹದೊಂದು ಆಕರ್ಷಕವಾದ ಮುಗ್ಗುಗಳನ್ನ ಮಾಡುವುದರಿಂದ ನಿಮಗೆ ನೀವೇ ಮಾಡಿದ ಖುಷಿ ಕೂಡ ಇರುತ್ತದೆ.